ನಮಸ್ಕಾರ ದೋಸ್ತರ. ಹಿಂದಿನ ಬ್ಲಾಗಲ್ಲಿ ನಾವು ನೋಡಿದ್ವಿ ಮಲ್ಲಲ್ಲಿ ವಾಟರ್ ಫಾಲ್ಸ್. ಅದಾದಮೇಲೆ ನಾವಿವಾಗ ಹೊರಟಿರೋದು ಕಾವೇರಿ ನಿಸರ್ಗಧಾಮ ನೋಡೋಕ್ಕೆ. ಈ ಕಾವೇರಿ ನಿಸರ್ಗಧಾಮ ಅನ್ನೋದು ಒಂದು ಡೆಲ್ಟಾ. ಈ ಡೆಲ್ಟಾ ಫಾರ್ಮ್ ಆಗಿರೋದು ಕಾವೇರಿ ರಿವರಿಂದ. ಇದನ್ನು ನೀವು ಸಿಂಪಲ್ ವರ್ಡ್ಸಲ್ಲಿ ಐಲ್ಯಾಂಡ್ ಅಂತಲೂ ಹೇಳ್ಬೋದು. ಈ ಒಂದು ಡೆಲ್ಟಾ ಅಥವಾ ಐಲ್ಯಾಂಡನ್ನು ಗವರ್ಮೆಂಟ್ ಬಂದು ಫಾರೆಸ್ಟ್ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿ ಡೆವಲಪ್ ಮಾಡಿದೆ. ಸೊ ಇದನ್ನು ನೋಡೋಕ್ಕೆ ನಾವಿವತ್ತು ಹೋಗ್ತಾ ಇರೋದು. ನಿಸರ್ಗಧಾಮ ರೀಚ್ ಆಗಿದ್ದೀವಿ. ನಿಸರ್ಗಧಾಮದಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. ಒಳಗೆ ಹೋಗ್ತಾ ಇದ್ದೀವಿ ಈಗ. ಕಾವೇರಿ ನಿಸರ್ಗಧಾಮ. 3 ಜನ. ಕಾವೇರಿ ನಿಸರ್ಗಧಾಮ ಒಳಗೆ ಎಂಟ್ರಿ ಆಗೋಕ್ಕೆ ಪರ್ ಹೆಡ್ 60 ರೂಪೀಸ್ ಪೇ ಮಾಡಬೇಕಾಗುತ್ತೆ ಟಿಕೆಟ್ಗೆ. ಎಂಟ್ರಿನೇ ಫುಲ್ಲು ಹ್ಯಾಂಗಿಂಗ್ ಬ್ರಿಡ್ಜ್ ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಕಾವೇರಿ ನೀರು ನೋಡಿ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಳ್ಳೋಕ್ಕೂ ಒಬ್ಬರು ಗಾರ್ಡ್ ಇದ್ದಾರೆ ಇಲ್ಲಿ. ಯಾಕಂದರೆ ಎಲ್ಲರೂ ಬಂದು ನಿಂತ್ಕೊಂಡು ಸುಮ್ಮನೆ ಫೋಟೋ ತೆಗೊಳ್ತಾ ಇರ್ತಾರೆ ಅಂತೇಳಿ ಅವರಿದ್ದು ಕಳಿಸ್ತಾ ಇರ್ತಾರೆ. ಕೇರಳದಿಂದ ತುಂಬ ಜನ ಬಂದಿದ್ದಾರೆ ಇಲ್ಲಿ. ಒಳಗೆ ಬಂದ ತಕ್ಷಣ ರೆಸ್ಟೋರೆಂಟೇ ಇದೆ, ಫ್ಯಾಮಿಲಿ ರೆಸ್ಟೋರೆಂಟು. ಇಲ್ಲಿಗೇನು ತಿಂಡಿ ಊಟಕ್ಕಂತೇನು ಕೊರತೆನೇ ಇಲ್ಲ. ಎಲ್ಲ ಕಡೆ ತಿಂಡಿ ಊಟ ಹೋಟೆಲ್ಸ್ ಎಲ್ಲ ಇದೆ. ಎಷ್ಟು ಕಿಲೋಮೀಟ್ರ್ ಒಳಗಿದೆ ಸರ್? ಗೈಡ್ ಸರ್, ಎಲ್ಲಿ ಎಷ್ಟು ಒಳಗಿದೆ? ಅಷ್ಟೇನಾ? ಎಷ್ಟು 500 ಮೀಟರ್ಸ್ ಒಳಗೆಲ್ಲ? ಹಾಂ, ಅಲ್ಲೆಲ್ಲ ಮಾಡಲ್ಲ ತಾನೆ? ಹಾಂ, ಓಕೆ. ಹೋಲ್ ಈ ನಿಸರ್ಗಧಾಮ ಏನಿದೆ, ಹೋಲ್ ನಿಸರ್ಗಧಾಮನೇ ಬರೀ ಒಂದು 500 ಮೀಟರ್ಸಲ್ಲೇ ಕವರ್ ಮಾಡಿಬಿಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನನಗೇನೋ ನಮ್ಮ ಟ್ರೆಕ್ ಗೈಡ್ ಮೇಲೆ ನಂಬಿಕೆ ಎಲ್ಲ ಇಲ್ಲ. 500 ಅಂತ ಹೇಳಿ 2 ಕಿಲೋಮೀಟ್ರ್ ನಡೆಸ್ಬಿಡ್ತಾರೆ. ಸೊ ನೋಡೋಣ. ಡಿಯರ್ ಪಾರ್ಕ್ ಇದೆ, ರಿವರ್ ಮತ್ತು ಬರ್ಡ್ ಪಾರ್ಕ್. 30 ರೂಪೀಸ್ ಎಂಟ್ರಿ. ಫಸ್ಟೇ ಒಳಗೆ ಎಂಟ್ರಿ ಕೊಟ್ವಿ 80 ರೂಪಾಯಿ, ಮತ್ತು 30 ರೂಪೀಸ್ ಕೊಟ್ಟು ಪರ್ ಪರ್ಸನ್ ಹೋಗ್ಬೇಕು ಇವಾಗ ಒಳಗೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಇರುತ್ತೆ ಇಲ್ಲಿ ಒಳಗೆ. ಹೋಗಿ ನೋಡೋಣ. ಪ್ಯಾರೆಟ್, ಆ ಥರ ಫೀಡಿಂಗ್ ಮಾಡ್ಬೋದು. ಗ್ರೇ ಪ್ಯಾರೆಟ್ ಅಂತ. बच्चे के फोटो इसका फोटो निकलते हैं ना, 8 में पकड़ सकते हैं ना, 80 रुपीज़ चार्ज देना. ಪ್ರೋ ಟಚ್ ಮಾಡಲಾ? ಮಾಡಿ. ಚೆನ್ನಾಗಿದೆ. ಏನೂ ಮಾಡಲ್ಲ ಇದು? ತುಂಬ ಕ್ರೌಡ್ ಆದರೂ ಕೂಡ ಏನೋ ಮಾಡಲ್ವಾ? ಅಭ್ಯಾಸ ಆಗಿಬಿಟ್ಟಿದೆನಾ? ಓಕೆ. ಈಸಿಯಾಗಿದೆ.
ಆ ಥರ ಕೈಯಲ್ಲಿ ಹಿಡಿಯೋಕ್ಕೆ ಫೋಟೋ ತೆಕ್ಕೊಳ್ಳೋಕ್ಕೆ ನಿಮ್ಗೆ 80 ರೂಪೀಸ್ ಚಾರ್ಜ್ ಮಾಡ್ತಾರೆ. ಪುಷ್ಟ ಪಕ್ಷಿ ಎಷ್ಟು ದೊಡ್ಡದಿದೆ ನೋಡಿ. ನೋಡಿ ಏನೋ ತಿನ್ಸಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೆಂಗೆ ಬರ್ತಾ ಇದೆ. ಹಾಂ, ನಮ್ಮ ಟ್ರೆಕ್ ಲೀಡು ಅವ್ರ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ಒಳಗೆ ನಮಗೆ ಎಂಟ್ರಿ ಫೀಸೇ ಇಲ್ಲದೆ ಇರೋ ಥರ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಾತಾಡಿಸಿ. ಗೋಲ್ಡನ್ ಫೆಸಾಂಟ್ ಅಂತ ನೋಡಿ ಇದು. ವಾವ್, ಇಷ್ಟು ಕಲರ್ಫುಲ್ ಆಗಿದೆ. ಗೋಲ್ಡನ್ ಫೆಸಾಂಟ್ ಕಲರ್ ಕೂಡ ಇದೆ. ಇದು ಒಂದು ಆಲ್ಬಿನೋ ರಿಂಗ್ ನೆಕ್ ಫೆಸಾಂಟ್. ಇದು ಚೆನ್ನಾಗಿತ್ತು ಆದರೆ ಗೋಲ್ಡನ್ ಫೆಸಾಂಟ್. ವಾವ್, ಸಿಲ್ವರ್ ಫೆಸಾಂಟ್ ಅಲ್ಲಿದೆ ನೋಡಿ. ಒಂದು ನೋಡಿ ಹತ್ರ. ವಾವ್, ಬ್ಯೂಟಿಫುಲ್ ಆಗಿದೆ ಬರ್ಡ್ಸ್. ಇಲ್ಲಿ ಫ್ರೀ ಫೀಡಿಂಗ್ ಏರಿಯಾ ಇದೆ ನೋಡಿ, ಫ್ರೀ ಇದು. ಇವಾಗ ನಾವು ಇಲ್ಲಿ ಒಳಗೆ ಹೋಗ್ತಾ ಇದ್ದೀವಿ, ಒಳಗೆ ಇಲ್ಲಿನ ಎಂಟ್ರಿ. ಇಲ್ಲ ನನ್ನ ಕೈಯಲ್ಲಿ ಇನ್ನೂ ಫೀಡಿಂಗ್ ಇದೆ, ಕೊಟ್ಟಿಲ್ಲ ಅವರು. ಅದರಿಂದ ಅದು ಬಂದು ನೋಡ್ತಾ ಇದೆ ಏನಾದರೂ ಸಿಗುತ್ತಾ ಅಂತೇಳಿ. ಮೇಡಮ್ ನನ್ನ ಕೈಯಲ್ಲಿ ನಾನೇ ಬರ್ತೀನಿ, ಮೂವ್ ಮಾಡಬೇಡಿ. ಕಾಳು ಜಾಸ್ತಿ ಎತ್ಕೊಂಡ್ರೆ ಅವು ಜಾಸ್ತಿ ಬರ್ತದೆ. खाने का दोनों हाथ में ಗ್ಲಾಸ್ ಕಮ್ಮಿ ಅಂಟಿ ಒಂಚೂರು ಇದನ್ನ ಕೊಡಿ. ಕಮ್ಮಿ अभी हम दोनों ಗ್ರೀನ್ ಫುಲ್ licking the salt of. I am another parrot. ಹಕ್ಕಿಗಳಿಗೆಲ್ಲ ಫೀಡ್ ಮಾಡಬೇಕಾದ್ರೆ ಚೆನ್ನಾಗಿತ್ತು, ವೀಡಿಯೋಸ್ ಎಲ್ಲ ತೊಗೊಳ್ಬೋದಾಗಿತ್ತು, ಚೆನ್ನಾಗಿತ್ತು. ಇದು ಫಸ್ಟ್ ಟೈಮ್ ನಾನು ಈ ಥರ ಪಕ್ಷಿಗಳಿಗೆ ಫುಡ್ ಕೊಡ್ತಾ ಇರೋದು ಈ ಥರ. ಒಂದು ಸಲ ಇದಕ್ಕೆ ಹೋಗಿದ್ದೆ, ಏನೋ ಕೇರಳ ಆಲಪಿಯಲ್ಲಿ ಆ ಒಂದು ಹದ್ದಿರುತ್ತೆ ಗರುಡ ಪಕ್ಷಿ, ಅದಕ್ಕೆ ಒಂದು ಸಲ ಫೀಡ್ ಮಾಡಿದ್ದೆ. ದಟ್ ವಾಸ್ ಮೈ ಫಸ್ಟ್ ಟೈಮ್. ಇವಾಗ ಈ ಸಣ್ಣ ಪಕ್ಷಿಗಳಿಗೆ ಸೆಕೆಂಡ್ ಟೈಮ್ ಫೀಡ್ ಮಾಡ್ತಾ ಇರೋದು. ಇಷ್ಟ ಪಕ್ಷಿ ನೋಡಿ, ಅದಕ್ಕೂ ಫೀಡಿಂಗ್ ನೋಡ್ಬೇಕಂತ ಹುಟ್ಟಿಯಲ್ಲಿ. బారా ఉంది బారా నీకు బేర తీపిస్తా నీకు కావాలా
ಬೇಡ ಬಾ ದೃಷ್ಟಿ. ಹೋಗೋಣ. ಹೋಗೋದಾ? ಎಲ್ಲ ಒಟ್ಟಿಗೆ ಬಂದ್ಬಿಡ್ರಿ ಹೋಗ್ಲೈತೆ. ಹಾಂ ಹೋಗಮ್ಮ ನೀನೇ ಫಸ್ಟ್ ಹೋಗ್ತೀಯ ನಾವು ಹೋಗೋದಾ? ಎಲ್ಲ ಬರ್ರೋ ಕುತ್ಕೊಂಡು ಹೋಗೋಣ ಬಂದು ಕುತ್ಕೊಂಡು ಆಶಾಗರು ಹೇಗೆ ಬಂದ ಜಾತೆ जो लाइन ಬರ್ರೋ ಯಾರು ಬಂದಿಲ್ಲ ಏಯ್ ಏಯ್ ಹಿಂದೆಯಿಂದ ಹೋಯ್ತು ಗುರು. नीचे बर्ड्स रहेगा देख के जाना ಏಯ್ ಫುಡ್ ಇರೋದು स्टैंड स्टिल ಕಮ್ಮಿ ಸರ್ ಫುಡ್ ಇರೋದು ಕೈಯಲ್ಲಿ ಕೈ ಹತ್ರ ಬನ್ರಿ. ನಂದೀಗ ಫುಡ್ ಇಲ್ಲದೆ ಹೋಗ್ಬಿಟ್ಟಿದ್ದೀರಾ ಖರ್ಚು ಬಿಸಾಕಿ ವಿಡಿಯೋ ಹಿಡಿಬೇಕಾದ್ರೆ ಫೋಟೋ ಅವ್ನು ನೋಡಿ ತಲೆ ಮೇಲೆ ಹಾಕಂತ ಅವ್ನು ಫುಡ್ ಕೈ ಏನಪ್ಪ ಮಾಡ್ತಾ ಇದೀಯಾ ನೋಡು ಏನಿದೆಪ್ಪ ನನ್ನ ಕತ್ತತ್ರ ಏನು ನೋಡ್ತಾ ಇದ್ದೀರಾ ಅವ್ರು ಕ್ಯಾಮ್ರಾ ಹಿಡ್ಕೊಂಡವ್ರಲ್ಲ ಅದಕ್ಕೆ ಹೋಗಿ ನೀವೇನು ಕಷ್ಟ ಅಯ್ಯೋ अरे क्या कर रहा है वो भी मैंने शूट कर ली लो भाई आप तो साइड हो अरे तुम ए चुपचाप अच्छा चुपचाप खड़ा हो अरे मम्मी ಅಯ್ಯೋ ಕಚ್ತಾ ಇದೆ ಪೂರ್ತಿ ಅದ್ರ ಕಾಲೆಲ್ಲ ಶಾರ್ಪ್ ಆಗಿದೆ ಅರೆ 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 मेरे पास ना होता वो ये मेरे तोते ಹೇಗೆ ಅನ್ನಿಸ್ತಿದೆ ಬ್ರೋ? ಹೌದು ಬ್ರೋ ಅದ್ರ ಕಾಲುಗಳು ಚುಚ್ತಾ ಇವೆ ಬ್ರೋ ಕೈಗೆ ಬಟ್ ಫೈನ್ ನೋಡಿ ನಿಮಗೆ ಮಸಾಜ್ ಎಲ್ಲ ಕೊಡ್ತಿದೆ. तुम थोड़ा दूर हो ना उसको फोटो खींचना है एक मिनट इधर से लाइट आ रहा है हाँ मंजू इधर देख मेरी फोटो भी ले लो दीदी तेरा ले लिया रे अब मैं अलग पोज में खड़ा होता हूँ मेरा कान ना काट आता रहे मेरे और एक ले आप थोड़ा बीच होना चाहिए भाई अरे सारे कार्ड में काट थोड़ा रेस्ट तो ले हाँ ಗಿಡ್ಕೊಂಬೋದಾ ನೀ ಹೆಂಗಾದ್ರು ಹಿಡ್ಕೋ ಇದ್ರ ಹೆಸರು ಏನಾದರೂ ಇದೆನಾ ಇಲ್ಲ ಇಗ್ವಾನ ಅಂತ ಗೊತ್ತು ಆ ಹೆಸರು ಪರ್ಟಿಕ್ಯುಲರ್ ಹೆಸರು ಏನೋ ಇಟ್ಟಿರಲ್ಲ. तुम थोड़ा दूर जाना ನೆಕ್ಸ್ಟ್ ಇಲ್ಲಿ ಡಿಯರ್ ಪಾರ್ಕ್ ಹೋಗ್ತಾ ಇದ್ದೀವಿ ಇವಾಗ ನೆಕ್ಸ್ಟು ಬರ್ಡ್ ಸ್ಯಾಂಚುರಿಯಿಂದ ಚೆನ್ನಾಗಿತ್ತು ಬರ್ಡ್ ಸ್ಯಾಂಚುರಿ ಇದೇ ಡಿಯರ್ ಪಾರ್ಕ್ ಒಳಗೆ ಎಂಟ್ರಿ ಇಲ್ಲ ಬೇಲಿ ಹಾಕಿದ್ದಾರೆ ಕೈ ಬೆರಳೆ ಎಣಿಕೆಯಷ್ಟೇ ಟಿಯರ್ಸ್ ಇದೆ ಇಲ್ಲಿ ಜಿಂಕೆ 1 2 3 4 5 5 ಇದೆ ಒಳಗೆ ರೆಸ್ಟ್ ರೂಮ್ಸು ಇದೆ ಸೊ ಊಟ ತಿಂಡಿ ರೆಸ್ಟ್ ರೂಮ್ ಇಷ್ಟಿದ್ರೆ ಸಾಕು ಯಾವುದೇ ಪ್ಲೇಸ್ಗೆ ಹೋದರೂ ಏನೂ ನಮಗೆ ಬೇಜಾರಾಗೋದಿಲ್ಲ ಸೊ ಅವೆಲ್ಲ ಇಲ್ಲಿದೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಖಂಡಿತ ಇಲ್ಲಿ ಬರ್ಬೋದು ಆ್ಯಂಡ್ ಫ್ರೆಂಡ್ಸ್ ಹೇಳ್ತಾಯಿದ್ರು ಇಲ್ಲಿ ಆ್ಯಕ್ಚುಲಿ ಟೀಮ್ ಔಟಿಂಗ್ ಬರ್ತಾರೆ ಅಂತೆ ಈ ಆಫೀಸಲ್ಲಿ ಮತ್ತು ಸ್ಕೂಲಿಂದ ಪಿಕ್ನಿಕ್ಗೆಲ್ಲ ಇಲ್ಲಿ ಕರ್ಕೊಂಡು ಬರ್ತಾರಂತೆ ಸೊ ಒಳ್ಳೆ ಪ್ಲೇಸು ಬಂದು ಒಂದು ಸಲ ಸಪೋಸ್ ಏನಾದರೂ ಬಂದಿಲ್ಲ ಅಂದರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಒಂದು ಸಲ ಬಂದು ನೋಡ್ಬೋದು ವರ್ತ್ ಇಟ್ ಆ್ಯಂಡ್ ಯಾಕಂದರೆ ನೀವೇ ನೋಡಿದ್ರಲ್ಲ ಬರ್ಡ್ ಪಾರ್ಕ್ ಎಲ್ಲನೂ ಚಾರ್ಜ್ ಮಾಡ್ತಾರೆ 50-80 ಅಂತ ಹೇಳ್ಬಿಟ್ಟು ಐ ಥಿಂಕ್ ಲೈಕ್ ನೀವೇನಾದರೂ ಪರ್ ಹೆಡ್ ಬಂದರೆ ಎನಿವೇರ್ ಅರೌಂಡ್ 400 to 500 ಎಕ್ಸ್ಪೆಕ್ಟ್ ಮಾಡ್ಬೋದು ಸಪೋಸ್ ನೀವೆಲ್ಲ ಆ್ಯಕ್ಟಿವಿಟಿ ಎಲ್ಲ ಮಾಡಿದ್ರೆ 400 to 500 rupees ಎಕ್ಸ್ಪೆನ್ಸ್ ಆಗುತ್ತೆ ಪರ್ ಹೆಡ್ಡು ಸೊ ಟೈಮ್ ಸಿಕ್ಕಾಗ ನೋಡಿ ಬಂದು ಏನೋ ನಿಸರ್ಗಧಾಮ ಏನಿದೆ ಕಾವೇರಿ ನಿಸರ್ಗಧಾಮ ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು ಎಲ್ಲ ಮುಗೀತು ಇವಾಗ ಹೊರಗಡೆ ಊಟ ಮಾಡಿಕೊಂಡು ಹೊರಡೋದೆ ಬೆಂಗಳೂರು ಕಡೆಗೆ
ಹೋಪ್ಫುಲಿ ಒಂದು 10 o'clock 10:30 ರೀಚ್ ಆಗಿಬಿಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ ಅದಕ್ಕಿಂತ ಮುಂಚೆ ರೀಚ್ ಆದರೂ ಬೆಟರೇ. ಆ್ಯಂಡ್ ಫೈನಲಿ ಬ್ಯಾಂಗ್ಳೂರು ರೀಚ್ ಆದ್ವಿ ನಾವೆಲ್ಲ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.